ಬೆಂಗಳೂರು ಕರಗ ಅಂತಂದರೆ ಸಾಕಷ್ಟು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡುವಂತಹ ಪ್ರತೀತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಭಾವೈಕ್ಯತೆಯನ್ನು ಸಾರುವಂತಹ ಒಂದು ಪ್ರತೀತಿ ಕೂಡ ಇರುವಂತಹದ್ದು. ಏನು ಒಂದು ದರ್ಗಾಗೆ ಕರಗ ಒಂದು ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಕರಗವನ್ನು ಇಲ್ಲಿ ಕರೆಸ್ಕೊಂಡು ಅದಕ್ಕೆ ಪೂಜೆ ಪುನಸ್ಕಾರವನ್ನು ಕೂಡ ಮಾಡ್ತಾ ಇರುವಂತಹದ್ದು. ನಾವು ಈಗ ಏನಿದ್ದೇವೆ ಇದೇ ಒಂದು ದರ್ಗಾದಲ್ಲಿ ಆ ಒಂದು ಎಲ್ಲ ರೀತಿಯಾದಂಥ ಪೂಜೆಗಳನ್ನು ಸ್ವೀಕಾರ ಮಾಡುವಂತಹದ್ದು. ಆ ಒಂದು ಕರಗ ಇಲ್ಲಿ ಬಂದಾಗ 3 ಸುತ್ತು ಹಾಕಿ ಇಲ್ಲಿರುವಂತಹ ಫಕೀರ್ ಸಾಬುಗಳು ಅಥವಾ ಮೌಲ್ವಿ ಸಾಬುಗಳು ಯಾರು ಇರ್ತಾರೆ ಅವರ ಕಡೆಯಿಂದ ಕೂಡ ಪೂಜೆಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಬನ್ನಿ, ಇಲ್ಲೊಬ್ರು ಮೌಲ್ವಿಗಳಿದ್ದಾರೆ, ಅವರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನು ಈ ಪ್ರತೀತಿ ಮತ್ತು ಎಷ್ಟು ವರ್ಷಗಳಿಂದ ಇದು ಆಗ್ತಾ ಇದೆ ಅಂತ ಹೇಳಿ. ಸರ್, ಈಗ ಈ ಒಂದು ಪ್ರತೀತಿ ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಕರಗ ಬಂದಾಗ ಏನೆಲ್ಲ ಇಲ್ಲಿ ಪ್ರಕ್ರಿಯೆಗಳು ನಡೀತವೆ ಅಂತ? ಸರ್, ಇದು ನನ್ನ ಹೆಸರು ಪರ್ವೇಜ್ ಅಹಮದ್ ಮುಜಾವರ್, ದರ್ಗಾ ಮುಜಾವರ್. ನಾವು ನಮಸ್ಕಾರ ಎಲ್ಲರಿಗೆ, ಕರ್ನಾಟಕ ಅವ್ರಿಗೆ. ಇದು 350 ವರ್ಷದಿಂದ ನಡೀತಾ ಇದೆ ಇತಿಹಾಸ. ಇದು ಕರಗ ಇಲ್ಲಿ ದರ್ಗಾಗೆ ಬಂದೇ ಹೋಗೋದು. ಏನಕ್ಕಂದರೆ ಅದು ಧರ್ಮರಾಯ ಸ್ವಾಮಿದು, ಆಮೇಲೆ ಮಸಾನ್ ಸ್ವಾಮಿದು ಪ್ರೀತಿ. ಅದು ಅವ್ರು ಮೊದಲು ಎಲ್ಲ ಒಂದೇ ಕಡೆ ಸಿಗ್ತಾಯಿದ್ರು, ಎಲ್ಲ ಪ್ರೀತಿ. ಇದು ಅವ್ರು ಹೇಳಿದ್ದಾರೆ ನಾವು ದರ್ಗಾಗೆ ಬಂದೇ ಹೋಗ್ತೀವಿ ಅಂತ, ಅದು ಬಂದು ಹೋಗ್ತಾರೆ. ಏನೆಲ್ಲ ಪ್ರಕ್ರಿಯೆಗಳು ನಡೀತವೆ ಸರ್ ಇಲ್ಲಿ ಕರಗ ಬಂದಾಗ? ಏನೆಲ್ಲ ಆಗುತ್ತೆ ಅಂತ? ಇಲ್ಲಿ ಬಂದ ನಾವು ಫಾತ್ಯಾ ಮಾಡ್ತೀವಿ. ಫಾತ್ಯಾ ಮಾಡಿದ್ಮೇಲೆ 3 ಸುತ್ತಾಕ್ತಾರೆ ಅವರು. ಒಂದು ಸುತ್ತಾಕ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊತಾರೆ. ನಾವು ಹೂವಿನ ಹಾರ ಹಾಕ್ತೀವಿ ಅವ್ರಿಗೆ. ಹಾಕ್ಬಿಟ್ಟು ಅವ್ರಿಗೆ ಫಾತ್ಯಾ ಮಾಡಿಬಿಟ್ಟು ತಿರ್ಗಾ ಒಂದು ಸುತ್ತಾಕ್ತಾರೆ. ಆಮೇಲೆ ಇನ್ನೊಂದು ಸುತ್ತಾಕ್ ಬಂದು ಅವರ ಭಾಷೆಯಿಂದ ಅವ್ರು ಆಡ್ಕೊಂಡು ಸುತ್ತಾಕ್ತಾರೆ ಒಂದು. ಆಮೇಲೆ ನಾವು ಎಲ್ಲ ತುಂಬ ಚೆನ್ನಾಗಿ ಅಲ್ಲಿ ಹೆಂಗೆ ಧರ್ಮರಾಸವಲ್ಲಿ ಸ್ವಾಮಿ ದೇವಸ್ಥಾನ ಅಲ್ಲಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ, ನಾವು ಹಂಗೆ ದರ್ಗಾಗೆ ಹಂಗೆ ಆಚರಣೆ ಮಾಡಿದ್ದೀವಿ. ಎಲ್ಲ ಎಲ್ಲೊಂದು ಕಡೆ ಭಾವೈಕ್ಯತವನ್ನೇ ಸಾರುವಂತಹ ಸರ್. ಎಲ್ಲೊಂದು ಕಡೆ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ, ನಮ್ಮ ಧರ್ಮಕ್ಕೆ ನಿಮ್ಮ ಧರ್ಮಕ್ಕೆ ಆಗೋದಿಲ್ಲ, ನಾವು ಬೇರೆ ನಮ್ಮದು ನಿಮ್ಮದು ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಭಾವೈಕ್ಯತೆ, ಕರಗವನ್ನು ನೀವು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಹೌದು ಸರ್, ಇಲ್ಲಿ ನಮ್ಮ ಮುತ್ತಾದ ಕಾಲದಿಂದ ನಾವು ಕೇಳ್ತಾ ಇದ್ದೀವಿ ಕರಗ ಅಂದರೆ ದರ್ಗಾಗೆ ಬಂದು ಹೋಗುತ್ತೆ ಅಂತ. ನಾವು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹೆಂಗೆ ಆಚರಣೆ ಮಾಡ್ತಾರೆ ಹಂಗೆ ಸೇಮ್ ಆಚರಣೆ ನಾವು ಇಲ್ಲಿ ಮಾಡ್ತೀವಿ. ಇನ್ನೂ ಚೆನ್ನಾಗಿ ಮಾಡ್ತೀವಿ. ನೋಡಿ, ನೀವು ನೋಡ್ಬೋದು. ನೀವು ಆ ಥರ ಯಾರೋ ಒಬ್ಬೊಬ್ಬರು ಮಾಡೋದು ಏನು ಭೇದವ ಏನೂ ಇಲ್ಲ. ನೀವು ನೋಡ್ಬೋದು, ನಮ್ಮವರು ಇದ್ದಾರೆ, ನಿಮ್ಮವರು ಇದ್ದಾರೆ, ಎಲ್ಲ ಒಟ್ಟಿಗೆ ಸೇರಿ ಮಾಡೋದು ಇಲ್ಲಿ. ಇದಿಷ್ಟು ಇಲ್ಲಿ ಮೌಲ್ವಿಗಳ ಮಾತು. ಅಂದರೆ ಇದು ಭಾವೈಕ್ಯತೆ ಸಾರುವಂತಹ ಹಬ್ಬ. ಇಲ್ಲಿ ಕೇವಲ ಹಿಂದೂ ಮುಸ್ಲಿಂ ಅಲ್ಲ, ಇಲ್ಲಿ ಕರಗ ಇಂಪಾರ್ಟೆಂಟ್ ಆಗುತ್ತೆ. ಕರಗವನ್ನು ವಿಜೃಂಭಣೆಯಿಂದ ನಡೆಸುವಂತಹದ್ದೇ ನಮ್ಮ ಒಂದು ಜವಾಬ್ದಾರಿ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಇನ್ನು ಜೊತೆಗೆ ಈ ಒಂದು ದರ್ಗಾ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ದೃಶ್ಯಾವಳಿಗಳಲ್ಲಿ. ಈಗ ನಾವು ನೋಡ್ತಾ ಇರ್ಬೋದು ದರ್ಗದ ಒಂದು ಸುತ್ತ ವೀರಕುಮಾರರು ಯಾವ ರೀತಿಯಾಗಿದ್ದಾರೆ ಅನ್ನುವಂತಹದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಭಾವೈಕ್ಯತೆಯನ್ನು ಮೆರೆಯುವಂತಹ ಒಂದು ಸಂದರ್ಭ ಇದು ಕರಗದ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಅಂತಂದರೆ ತಪ್ಪಾಗಲ್ಲ. ಈಗ ದೃಶ್ಯಾವಳಿಗಳಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ದರ್ಗದ ಒಳಗಡೆ ವೀರಕುಮಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಏನೋ ರೆಸ್ಟ್ ಮಾಡ್ತಾ ಇರುವಂತಹದ್ದು, ಕರಗಕ್ಕಾಗಿ ಕಾಯ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಒಂದು ಚೂರು ಕೂಡ ಅಂದರೆ ಧರ್ಮದ ವಿರೋಧ ಆಗಲಿ ಅಥವಾ ಧರ್ಮ ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ಭಾವ ಆಗಲಿ ಇದು ಯಾವುದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು ಏನು ಬೆಂಗಳೂರಿನ ಕರಗ, ಇದು ಕರಗ ಉತ್ಸವವನ್ನು ಸಾಕಷ್ಟು ವಿಜೃಂಭಣೆಯನ್ನು ಮಾಡಬೇಕು ಅನ್ನುವಂತಹದ್ದು ಅಥವಾ ಸಾಕಷ್ಟು ವರ್ಷಗಳಿಂದ ಏನು ನಡ್ಕೊಂಬಂದಿದೆ ಪ್ರತೀತಿ, ಆ ಪ್ರತೀತಿಯನ್ನು ಮುಂದುವರಿಸುವಂತಹದ್ದು, ಭಾವೈಕ್ಯತೆಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹದ್ದು ಈ ಒಂದು ಪ್ರತೀತಿಯ ಅಂದ್ರೆ ಪ್ರಕ್ರಿಯೆ ಅಥವಾ ಕರಗದ ಮಹತ್ತರ ಯೋಜನೆ ಆಗಿದೆ ಅಂತಂದರೆ ತಪ್ಪಾಗಲ್ಲ. ಕ್ಯಾಮ್ರಾಮ್ಯಾನ್ ಶಿವಾನಂದ್ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.